ನಮಸ್ಕಾರ. ಜಿಯೋ, ಏರ್ಟೆಲ್ ಹಾಗೆ VI ಎಲ್ಲ ಪ್ರೈಸ್ ಜಾಸ್ತಿ ಆಗಿದೆ ಅಂತ BSNLಗೆ ಹೋಗಬೇಕು ಅಂತ ಅನ್ನಿಸ್ತಾ ಇದೆಯಾ? ಅದಕ್ಕೂ ಮುಂಚೆ ಈ ವಿಡಿಯೋನ ಕೊನೆವರೆಗೂ ನೋಡಿ, ಆಮೇಲೆ ನಿಮ್ಗೇನು ಅನಿಸುತ್ತೋ ಹಾಗೆ ಮಾಡಿ. VI, ಜಿಯೋ, ಏರ್ಟೆಲ್, BSNL ಇಷ್ಟು ಸಿಮ್ಗಳನ್ನು ಯೂಸ್ ಮಾಡಿ ಅನುಭವ ಇದೆ. ಕಳೆದ 3 ವರ್ಷದಿಂದ BSNL ಹಾಗೂ ಜಿಯೋ ಯೂಸ್ ಮಾಡ್ತಾ ಇದ್ದೀನಿ. BSNLಲ್ಲಿ ಹೌದು, ನಾನು ಈ ದಿನದ ಈ ಕ್ಷಣದ ಅನುಭವವನ್ನು ಶೇರ್ ಮಾಡ್ತಾಯಿದ್ದೀನಿ. ಮುಂದೆ ಹೇಗಿರುತ್ತೋ ನನಗೆ ಗೊತ್ತಿಲ್ಲ. ಪ್ರೆಸೆಂಟ್ ಪ್ರೈಸ್ ಕಂಪೇರ್ ಮಾಡಿದ್ರೆ BSNL ಕಡಿಮೆ ಇದೆ, ಓಕೆ. ಆದರೆ ಕೆಲವೊಮ್ಮೆ ಏನಾಗುತ್ತೆ, BSNLನಲ್ಲಿ ನೆಟ್ವರ್ಕ್ ಇದ್ದರೂ ಡೇಟಾ ಇದ್ದರೂ ಯಾವುದು ಸರಿಯಾಗಿ ವರ್ಕ್ ಆಗೋಲ್ಲ. ಕಾಲ್ ಹೋಗೋದಿಲ್ಲ, ಬರೋದಿಲ್ಲ. ಒಂದು ವೇಳೆ ಹೋದ್ರೂ ವಾಯ್ಸ್ ಕ್ಲಾರಿಟಿ ಇರೋದಿಲ್ಲ. ಸರಿ, ಪ್ರಾಬ್ಲಮ್ ಆಯ್ತಲ್ಲ, ಕಸ್ಟಮರ್ ಕಾಲ್ ಮಾಡೋಣ ಅಂತ ಮಾಡಿದ್ರೆ ಅವ್ರು ಫೋನು ಎತ್ತಲ್ಲ, ಎತ್ತಿದ್ರು ಸೇಮ್ ರಿಪ್ಲೈನ ಪ್ರತಿದಿನ ಹೇಳ್ತಾರೆ. ಆದ್ದರಿಂದ ನೀವು BSNLಗೆ ಹೋಗಬೇಕು ಬೇಡವೋ ಅನ್ನೋದನ್ನು ಯೋಚನೆ ಮಾಡಿ. ಅಲ್ಲದೆ ಯಾವ ಕಂಪ್ನಿಯವರು ನಮಗೇನು ಗ್ಯಾರಂಟಿ ಕೊಡಲ್ವಲ್ಲ, ಪ್ರೈಸ್ ಜಾಸ್ತಿ ಮಾಡಲ್ಲ ಅಂತ. ನಾಳೆನೇ ಜಾಸ್ತಿ ಮಾಡ್ಬೋದು. ನಾನು ಕೂಡ BSNLನಲ್ಲಿ ಇನ್ಕಮಿಂಗ್ ಆಫರ್ ಚೆನ್ನಾಗಿದೆ ಅನ್ನೋ ಉದ್ದೇಶಕ್ಕೆ ಪೋರ್ಟ್ ಆದೆ VIಯಿಂದ. ಹಾಗೊಂದು ಪ್ಲ್ಯಾನ್ ಇತ್ತು, 397 ರೀಚಾರ್ಜ್ ಮಾಡಿಸಿದ್ರೆ 2 months ಅನ್ಲಿಮಿಟೆಡ್, ಹಾಗೆ 1 year ಇನ್ಕಮಿಂಗ್ ಕಾಲ್. ನನ್ನ ಬ್ಯಾಡ್ ಲಕ್, ನಾನು ಪೋರ್ಟಿಂಗ್ ಕೋಡ್ ತೊಗೊಂಡು ಹೋದಾಗಲೇ ಕಂಪನಿಯಲ್ಲಿ ಪ್ಲ್ಯಾನ್ ಚೇಂಜ್ ಮಾಡಿದರು. ಬಟ್ ಹೋಗಿದ್ದೀನಲ್ಲ ಅಂತ ಪ್ಲ್ಯಾನ್ ಆಕ್ಟಿವೇಟ್ ಮಾಡಿಸ್ಕೊಂಡು ಬಂದೆ. ಬಂದಮೇಲೆ 2 ತಿಂಗಳಲ್ಲಿ ನನಗಿದ್ರ ಅನುಭವ ಆಗೋಯ್ತು. ಕೊನೆಗೆ ಏನು ಮಾಡೋಕ್ಕಾಗದೆ ಬೇರೆ ಸಿಮ್ಗೆ ರೀಚಾರ್ಜ್ ಮಾಡಿಸ್ಬೇಕಾಗಿರೋ ಅಂಥ ಅನಿವಾರ್ಯತೆ ಬಂತು. ಈ ಕಂಪನಿಗಳವ್ರು ಏನು ಮಾಡ್ತಾರೆ ಅಂದರೆ, ಅವ್ರಿಗೆ ಮನಸ್ಸಿಗೆ ಬಂದ ನಿರ್ಧಾರ ತಗೋತಾರೆ. ಯಾಕೆಂದರೆ ಸಿಮ್ಗಳವರೆಲ್ಲ ಒಂದೇ. ಸಿಮ್ ಅಂತಲೇ ಇಲ್ಲ, ನೀವು ಯಾವುದೇ ವಿಚಾರ ತೊಗೊಂಡ್ಲಿ ಅವ್ರವ್ರು ಯಾವತ್ತಿದ್ರೂ ಒಂದಾಗ್ಬಿಡ್ತಾರೆ. ಮೊದಲೆಲ್ಲ ಏನು ಮಾಡಿದ್ರು, ನನ್ನ ಫ್ರೆಂಡ್ಸ್ ಎಲ್ಲ ತೊಗೊಂಡಿದ್ದಾರೆ ತುಂಬ ಜನ. ಆ ಸ್ಟಾರ್ಟಿಂಗ್ ಸಿಮ್ ಇಂಟ್ರೊಡ್ಯೂಸ್ ಮಾಡಿದಂಥ ಸಂದರ್ಭದಲ್ಲಿ ಪ್ರತಿ ತಿಂಗಳು ₹100 ಕಟ್ಟಿ ₹1200 ಏರ್ಟೆಲ್ ಲೈಫ್ ಟೈಮ್ ಅಂತ ಸಿಮ್ ತೊಗೊಂಡ್ರು. ಪಾಪ ಇವತ್ತು ಅವರು ನಮ್ಮ ಥರನೇ ರೀಚಾರ್ಜ್ ಮಾಡಿಸ್ಬೇಕು. ಆಮೇಲೆ ಮಧ್ಯೆ ಒಂದಷ್ಟು ದಿವಸ ಪೋರ್ಟಿನ್ ಆದವ್ರಿಗೆ ಅನ್ಲಿಮಿಟೆಡ್ SMS ಅಂದರೆ 100 SMS ಹಾಗೆ ಇನ್ಕಮಿಂಗ್ ಕಾಲ್ ಫ್ರೀ ಅಂತ ಕೊಟ್ಟರು. ಮೊನ್ನೆ ಪ್ಲ್ಯಾನ್ ಟರ್ಮ್ಸ್ ಎಲ್ಲ ಚೇಂಜ್ ಮಾಡಿದಾಗ ಏನು ಮಾಡಿದ್ರು, ಇನ್ಕಮಿಂಗ್ ಕಾಲ್ ಅವ್ರಿಗೂ ಕೂಡ ಬಾರ್ ಮಾಡಿದ್ರು. ನಾವು ಕಸ್ಟಮರ್ಗೆ ಕಾಲ್ ಮಾಡಿ ಕೇಳಿದಾಗ ಅವ್ರು ಹೇಳಿದ್ರು, ಸರ್ ಕೆಳಗಡೆ ಒಂದು ಲೈನ್ ಇದೆ ನೋಡಿ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಪ್ಲೈಡ್ ಅಂತ ಹಾಕಿದ್ದೀವಿ ಅಂತ. ಹಾಗಾಗಿ ನಾವು ಒಂದು ಸಿಮ್ಗೆ ಪೋರ್ಟ್ ಆದರೆ ಮತ್ತೆ ಹೊರಗಡೆ ಬರಬೇಕು ಅಂದರೆ 90 ದಿವಸ ಬೇಕಾಗುತ್ತೆ. ಆದ್ದರಿಂದ ಹೋಗಿ ನೀವು ನಂತರ ಸಫರ್ ಪಡಬೇಡಿ. ಹೋಗೋದಕ್ಕೂ ಮುಂಚೆ ಯೋಚನೆ ಮಾಡಿ, ನಿಮ್ಗೇನು ಅನಿಸುತ್ತೋ ಹಾಗೆ ನಿರ್ಧಾರ ತಗೊಳ್ಳಿ. ಜಿಯೋ ಬಗ್ಗೆ ನನ್ನ ಒಪಿನಿಯನ್ ಹೇಳೋದಾದರೆ, ನಾನೊಂದು 2-3 ಇಯರ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ. ವಾಯ್ಸ್ ಕ್ಲಾರಿಟಿ ಹಾಗೆ ಬ್ರೌಸಿಂಗ್ ಸ್ಪೀಡ್ ಕೂಡ ತುಂಬ ಚೆನ್ನಾಗಿದೆ. ಅಫ್ಕೋರ್ಸ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ. ಈಗ ಎಲ್ಲ ಜಾಸ್ತಿ ಆದಂಗೆ ಅದು ಜಾಸ್ತಿ ಆಗುತ್ತೆ. ನೋಡಿ, ನಿಮಗೇನು ಅನಿಸುತ್ತೆ, ನೀವು ಯಾವ ಸಿಮ್ ಯೂಸ್ ಮಾಡ್ತಾ ಇದ್ದೀರಾ, ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ. ಯಾಕೆಂದರೆ ನೀವು ಮಾಡೋ ಒಂದು ಕಮೆಂಟಿಂದ ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ. ನನಗಾಗಿರೋ ಎಕ್ಸ್ಪೀರಿಯನ್ಸ್ನ ಪ್ರಾಮಾಣಿಕವಾಗಿ ಶೇರ್ ಮಾಡಿದ್ದೀನಿ. ನಾನು ಫೇಸ್ ಮಾಡಿದ ಪ್ರಾಬ್ಲಮ್ ನೀವು ಫೇಸ್ ಮಾಡಬಾರ್ದು ಅನ್ನೋ ಹಿತದೃಷ್ಟಿಯಿಂದ ಶೇರ್ ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.